ಒಡಿಸ್ಸಾದ ಜಗನ್ನಾಥ ದೇವಸ್ಥಾನದ ಮೇಲೆ ಯಾವುದೇ ಪಕ್ಷಿಗಳು ಹಾರಾಡೋಹಾಗಿಲ್ಲ. ಆದರೆ 13 ಏಪ್ರಿಲ್ 2025ರಂದು ಒಂದು ಹದ್ದು ದೇವಸ್ಥಾನನ ಪ್ರದಕ್ಷಿಣೆ ಹಾಕುತ್ತೆ. ಕೆಲವು ದಿನಗಳ ನಂತರ ಅಂದರೆ 22 ಏಪ್ರಿಲ್ ಅಂದು ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಇದಾದ ನಂತರ ನವೆಂಬರ್ 2ನೇ ತಾರೀಕು ಅದೇ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ದೀಪ ಹಾರಾಡುತ್ತೆ. ನಂತರ ಸ್ವಲ್ಪ ದಿನಗಳ ಕಳೆದ ಮೇಲೆ ನವೆಂಬರ್ 10ನೇ ತಾರೀಕು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಹದ್ದುಗಳು ದೇವಸ್ಥಾನದ ಮೇಲೆ ಪ್ರದಕ್ಷಿಣೆಯಾಗಿ ಹಾರಾಡಿವೆ. ಇದು ಮುಂದೆ ನಡೆಯುವ ಘಟನೆಗಳ ಸೂಚನೆಗಳು. ಭಾರತದಲ್ಲಿ ಅತ್ಯಂತ ರಹಸ್ಯಮಯವಾದ ಮತ್ತು ಅದ್ಭುತ ದೇವಾಲಯಗಳಲ್ಲಿ ಒಂದಾದ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ಕೇವಲ ಭಕ್ತಿಯ ಕೇಂದ್ರವಷ್ಟೇ ವಿಜ್ಞಾನಕ್ಕೂ ಸವಾಲು ಹಾಕುವ ಅನೇಕ ರಹಸ್ಯಗಳಿಂದ ಕೂಡಿದೆ. ದೇವಾಲಯದ ಮೇಲಿನ ಧ್ವಜ, ಅಡುಗೆ ಮನೆ ಅದ್ಭುತ, ದೇವರ ವಿಗ್ರಹಗಳ ರಹಸ್ಯ, ಸಮುದ್ರದ ನಿಯಮ ಉಲ್ಲಂಘನೆ ಮಾಡುವ ವಿಚಿತ್ರ ಘಟನೆಗಳು ಈ ದೇವಸ್ಥಾನವನ್ನು ಅಪ್ರತಿಮಗೊಳಿಸಿದೆ. ಪುರಿ ಜಗನ್ನಾಥ ದೇವಸ್ಥಾನವು ಚಾರ್ಧಾಮ್ಗಳಲ್ಲಿ ಒಂದಾಗಿದೆ. ಉತ್ತರದಲ್ಲಿ ಬದ್ರಿನಾಥ, ದಕ್ಷಿಣದಲ್ಲಿ ರಾಮೇಶ್ವರ, ಪಶ್ಚಿಮದಲ್ಲಿ ದ್ವಾರಕಾ ಮತ್ತು ಪೂರ್ವದಲ್ಲಿ ಪುರಿ. ದೇವಸ್ಥಾನವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ರಾಜ ಅನಂತವರ್ಮ ಚೋಡಗಂಗಾ ದೇವ ನಿರ್ಮಿಸ್ತಾರೆ ಎಂದು ಇತಿಹಾಸ ಹೇಳುತ್ತೆ. ಆದರೆ ಜಗನ್ನಾಥನ ಆರಾಧನೆ ನಿರ್ಮಾಣಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ನಡೆದಿತ್ತು ಅಂತ ಇತಿಹಾಸ ಹೇಳುತ್ತೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಈ 3 ದೇವರುಗಳು ವಿಷ್ಣುವಿನ ರೂಪಗಳು ಅಂತ ನಂಬಲಾಗಿದೆ. ಈ ದೇವರ ವಿಗ್ರಹಗಳನ್ನು ಮರದಿಂದ ಮಾಡಲಾಗಿದೆ. ಪ್ರತಿ 12ರಿಂದ 19 ವರ್ಷಗಳಿಗೊಮ್ಮೆ ನಡೆಯುವ ವಿಶೇಷ ವಿಧಿಯನ್ನು ನವ ಕಲೇಬರ ಎಂದು ಕರೆಯಲಾಗುತ್ತೆ. ರಹಸ್ಯ ಏನೆಂದರೆ, ಹಳೆಯ ವಿಗ್ರಹಗಳ ಒಳಗೆ ಇರುವ ಬ್ರಹ್ಮ ಪದಾರ್ಥ ಎಂಬ ದೈವಿಕ ಅಂಶ ತೆಗೆದು ಹೊಸ ವಿಗ್ರಹಕ್ಕೆ ವರ್ಗಾಯಿಸಲಾಗುತ್ತೆ. ಈ ಕಾರ್ಯ ಮಾಡುವಾಗ ಕಣ್ಣು ಕಟ್ಟಿಕೊಂಡಿರಬೇಕು, ಕೈಗೆ ದಪ್ಪ ಬಟ್ಟೆ ಕಟ್ಟಿಕೊಂಡಿರಬೇಕು. ಸಂಪೂರ್ಣ ಕತ್ತಲೆಯಲ್ಲಿ ಈ ಕಾರ್ಯ ನಡೆಯಲಾಗುತ್ತೆ. ಯಾಕೆ ಅಂದರೆ ಆ ಬ್ರಹ್ಮ ಪದಾರ್ಥವನ್ನು ನೇರವಾಗಿ ನೋಡಿದರೆ ಮನುಷ್ಯ ಜೀವಂತ ಉಳಿಯುವುದಿಲ್ಲ ಅಂತ ನಂಬಿಕೆ ಇದೆ. ಜಗನ್ನಾಥನ ದೇವಸ್ಥಾನದ ಮೇಲಿರುವ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಕಾರಣಗಳನ್ನು ಇವತ್ತಿನವರೆಗೂ ಹುಡುಕಕ್ಕೆ ಪ್ರತಿದಿನ ಈ ಧ್ವಜನ ಬದಲಾಯಿಸಲಾಗುತ್ತದೆ. ಸುಮಾರು 45 ಅಡಿ ಎತ್ತರದ ಶಿಖರಕ್ಕೆ ಯಾವುದೇ ಸುರಕ್ಷತಾ ಸಾಧನವಿಲ್ಲದೆ ಒಬ್ಬ ಸೇವಕ ಏರ್ತಾರೆ. ಒಂದು ದಿನ ಏನಾದರೂ ಧ್ವಜ ಬದಲಾಯಿಸದಿದ್ದರೆ ದೇವಸ್ಥಾನವನ್ನು 18 ವರ್ಷ ಬೇಕಾಗುತ್ತದೆ. ಮತ್ತೊಂದು ಅಚ್ಚರಿ ಏನೆಂದರೆ, ಪುರಿಯಲ್ಲಿ ಸಮುದ್ರದ ಗಾಳಿ ಭೂಮಿಯ ಕಡೆ ಬೀಸಬೇಕು. ಆದರೆ ಇಲ್ಲಿ ಗಾಳಿ ಭೂಮಿಯಿಂದ ಸಮುದ್ರದ ಕಡೆ ಬೀಸುತ್ತದೆ. ಜಗನ್ನಾಥನ ಅಡುಗೆ ಮನೆ ಜಗತ್ತಿನ ಅತಿ ದೊಡ್ಡ ಅಡುಗೆ ಮನೆಯಾಗಿದೆ. ಇಲ್ಲಿನ ಅಡುಗೆ ವಿಧಾನವೇ ಅದ್ಭುತ. ಮುಂದಿನ ಪಾತ್ರೆಯಲ್ಲಿ ಅಡುಗೆ ಪಾತ್ರೆಯನ್ನು ಒಂದರ ಮೇಲೆ ಒಂದಾಗಿ ಇಡಲಾಗುತ್ತದೆ. ಕೆಳಗಿನ ಪಾತ್ರೆಯು ಅಕ್ಕಿ ಬೇಯುವ ಮುನ್ನ ಮೇಲಿನ ಪಾತ್ರೆಯ ಅಕ್ಕಿ ಬೇಯುತ್ತದೆ. ವರ್ಷಕ್ಕೆ ಒಮ್ಮೆ ನಡೆಯುವ ಅನುಸಾರ ಎಂಬ ವಿಧಿಯಲ್ಲಿ ದೇವರಿಗೆ ಜ್ವರ ಬರುತ್ತೆ ಎಂದು ನಂಬಲಾಗಿದೆ. 15 ದಿನಗಳ ಕಾಲ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಈ ಸಮಯದಲ್ಲಿ ದೇವರಿಗೆ ಔಷಧಿ ಕಷಾಯ ನೀಡಲಾಗುತ್ತದೆ. ಪುರಿ ಜಗನ್ನಾಥನ ರಥಯಾತ್ರೆ ಜಗತ್ತಿನ ಪ್ರಸಿದ್ಧ ಉತ್ಸವಗಳಲ್ಲಿ ಒಂದು. ಪ್ರತಿ ವರ್ಷ ದೇವರುಗಳು ದೇವಾಲಯದಿಂದ ಹೊರಬಂದು ಭಕ್ತರೊಂದಿಗೆ ಸಂಚರಿಸುತ್ತಾರೆ. ಇದು ದೇವರು ಭಕ್ತರ ಬಳಿ ಬರುವ ಸಂಕೇತವಾಗಿದೆ. ಈ ರಥಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರಿದರೂ ಕೂಡ
ಯಾವುದೇ ಅವಘಡಗಳು ನಡೆಯದಿರುವುದು ದೈವಿಕ ಶಕ್ತಿಯೇ ಎಂದು ಭಕ್ತರು ನಂಬುತ್ತಾರೆ. ಈ ಜಗನ್ನಾಥನ ರಥಯಾತ್ರೆ ಜಗತ್ತಿನ ಪ್ರಸಿದ್ಧ ಉತ್ಸವಗಳಲ್ಲಿ ಒಂದಾಗಿದೆ. ಈ ಜಗನ್ನಾಥ ದೇವಸ್ಥಾನ ಕೇವಲ ಕಟ್ಟಡ ಭಕ್ತಿ ಮತ್ತು ರಹಸ್ಯಗಳ ಸಂಗಮವಾಗಿ ಇಲ್ಲಿ ವಿಜ್ಞಾನ ಮೌನವಾಗುತ್ತದೆ. ಇಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಬಹುಶಃ ಇದು ಜಗನ್ನಾಥನ ನಿಲಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.